ಇಡೀ ಬರ್ಮುಡಾ ಮ್ಯಾಪಿನ ಓಟ್ ಎಲ್ಲ ನಮ್ಮ ಪಕ್ಷಕ್ಕೆ ಬೀಳುತ್ತೆ. ಕೋಟಾ 2 ಅಲ್ಲಿ ಯಾರು ನಿಂತಿದ್ದಾರೆ? ಎಷ್ಟು ಜನ ಹೇಳಿದ್ದಾರೆ ಅಲ್ಲಿ? ಅಮ್ಮಮ್ಮ ಅಂದ್ರೆ ಒಂದು ಸ್ಕ್ವಾಡ್. ಅವನು ಕೂಡ ಆಟೋ ಮ್ಯಾಚ್ ಆನ್ ಮಾಡೋದು ಮರ್ತೋಗಿ ಮಿಸ್ ಆಗಿ ಸೋಲೋ ಹೊಸ ಸ್ಕ್ವಾಡ್ ಬಂದಿರ್ತಾನೆ. ಅಲ್ಲಿ ಗೆದ್ದು ಏನು ಪ್ರಯೋಜನ ಇಲ್ಲ. ನೆಕ್ಸ್ಟ್ ಮ್ಯಾಪ್ ಓಟ್ ಎಲ್ಲ ಯಾರಿಗೆ ಸಿಗುತ್ತೆ? ಅಲ್ಲಿಂದ ಯಾವ ಪಕ್ಷದವರು ಕ್ಯಾಂಪೇನೇ ಮಾಡಿಲ್ಲ. ಹಾಗಾದ್ರೆ ನೆಕ್ಸ್ಟ್ ಇಯರ್ ಅಲ್ಲಿ ಮೊದಲು ನಮ್ಮ ಪಕ್ಷದಿಂದಾನೇ ಕ್ಯಾಂಪೇನ್ ಸ್ಟಾರ್ಟ್ ಆಗ್ಲಿ. ಹಲೋ ನನ್ನ ದೇಶದ ಗೇಮರ್ಗಳೇ, ಹೇಗಿದ್ದೀರಾ? ಇಲ್ಲಿ ಕಡಿಮೆ ಅಂದ್ರು 20 ಸೀಟ್ ಗೆದ್ದೇ ಗೆಲ್ತೀವಿ. ಓಹೋ, ಇಷ್ಟೊಂದು ಪೊಲ್ಯೂಷನ್. ಚಿಂತೆ ಮಾಡಬೇಡಿ, ಈ ಸಲ ನಾನು ಸ್ವಚ್ಛ ನೆಕ್ಸ್ಟ್ ಏರಾ ಅನ್ನೋ ಸ್ಕೀಮ್ ತರ್ತೀನಿ. ಈ ಫ್ಲೈಟ್ ನ ಕೂಡ ಎಲೆಕ್ಟ್ರಿಕ್ ಫ್ಲೈಟ್ ಮಾಡ್ತೀವಿ. 2029 ನಮ್ ಪಕ್ಷನೇ ಗೆಲ್ಲೋದು. ಇದೇನಿದು ಐಟಮ್ನೆಲ್ಲ ಈ ತರ ನೆಲದ ಮೇಲೆ ಬಿಸಾಕಿದ್ದಾರೆ. ತಲೆ ಕೆಡಿಸ್ಕೋಬೇಡಿ, ಸ್ವಚ್ಛ ನೆಕ್ಸ್ಟ್ ಇಯರ್ ಸ್ಕೀಮ್ ಬಂದ ಮೇಲೆ ನಿಮ್ಗೆ ಈ ತರ ದಾರಿಲಿ ಬೀದಿಲೆಲ್ಲ ಐಟಮ್ ಸಿಗಲ್ಲ. ಅದಕ್ಕೆ ಅಂತ ಒಂದೊಂದು ಅಂಗಡಿ ಓಪನ್ ಮಾಡಿಸ್ತೀನಿ. ಅಲ್ಲಿ ನೀವು UPI ಅಲ್ಲಿ ಪೇ ಮಾಡಿ ನೀವು ಬೇಕಾದ ಗನ್ ತಗೊಳ್ಬಹುದು ವಿತ್ GST. ಈ ಸಲ ಮತ್ತೆ ನಮ್ ಸರ್ಕಾರ ಬಂದ್ರೆ ಡೈರೆಕ್ಟ್ BJP ಇಂದ ಕಾಂಗ್ರೆಸ್. ಇರ್ಲಿ ಈ ವೋಟ್ ಕೂಡ ನಮ್ ಪಕ್ಷಕ್ಕೆ ಬೀಳುತ್ತೆ. ಮತ್ತೆ ಕಾಂಗ್ರೆಸ್ ಟು BJP. ಆ ವೋಟ್ ಅಷ್ಟು ಈಸಿಯಾಗಿ ಸಿಗಲ್ಲ, ಅದಕ್ಕೆ ನೋಟ್ ಬೇಕು. ಇಲ್ಲಿ 2 ವೋಟ್ ಕನ್ಫರ್ಮ್ ಆಯ್ತು, ಅಲ್ಲಿ ಅರ್ಧ ಬರ್ದಿಲ್ಲ. ಫೋರ್ ಶೂರ್ ರಾಹುಲ್ ಒಂದು ವೋಟ್ ಹೋಯ್ತು, ಆದ್ರೆ ಇಲ್ಲಿ ಇನ್ನೊಂದು ವೋಟ್ ನಮ್ಗೆ ಬೀಳುತ್ತೆ. ತಗೋ ನೋಟು, ಹಾಕು ವೋಟು. ಮತ್ತೆ ಈ ಸಲ ಎಲೆಕ್ಷನ್ ಅಲ್ಲಿ ನಮ್ದು ಭೂಯ ಆದ್ರೆ ಎಲ್ಲಾ ಕ್ಯಾರೆಕ್ಟರ್ ಸ್ಕಿಲ್ ತೆಗೆಸ್ಬಿಡ್ತೀನಿ. ಮತ್ತೆ ಅದನ್ನ ಸೋನಿಯಾ ಕ್ಯಾರೆಕ್ಟರ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ, ಎಲೆಕ್ಷನ್ ಆಗ್ಲಿ ಗೇಮ್ ಆಗ್ಲಿ ನಮ್ಗೂ ಸೋನಿಯಾಗೂ ಆಗ್ಬರಲ್ಲ. ಈ ಪ್ರಿವೆನ್ಷನ್ ಆಫ್ ಕ್ಯಾರೆಕ್ಟರ್ ಸ್ಕಿಲ್ ಆಕ್ಟ್ ಜೊತೆಗೆ ಪ್ರೋ ಇಂಡಿಯಾ ಸ್ಕೀಮ್ ಕೂಡ ಲಾಂಚ್ ಮಾಡ್ತೀವಿ. ಈ ಸ್ಕೀಮ್ ಅಲ್ಲಿ ಯಾರ್ಯಾರ ಗೇಮ್ ಪ್ಲೇ ಚೆನ್ನಾಗಿದ್ದು ಅವ್ರ ಹತ್ರ ಒಳ್ಳೆ ಡಿವೈಸ್ ಇಲ್ವೋ ಅವ್ರಿಗೆಲ್ಲ ಒಂದೊಂದು iPhone 16 Pro ಸೈನ್ಸ್ ಕೊಡ್ತೀವಿ. ಮತ್ತೆ ಯಾರ ಹತ್ರ ಒಳ್ಳೆ ಡಿವೈಸ್ ಇದ್ದು ಗೇಮ್ ಪ್ಲೇ ಚೆನ್ನಾಗಿಲ್ವೋ ನೀವು ಸತ್ತೋದಿ. ಮೋದಿಜಿ ಹಿಂಗೆಲ್ಲ ಮಾಡು ರೋಡ್ ಸಿಗಲ್ಲ. ನನ್ ಮಾತಿನ ಅರ್ಥ ನೀವು ಕೂಡ ಸಾಯಿಸ್ತೀರಾ. ಕಣ್ ಮುಂದೆ ಮತ್ತೊಂದು ವೋಟ್ ಕಾಣಿಸ್ತಾ ಇದೆ. ಇದೇನಾಯ್ತು, ನೆಟ್ವರ್ಕ್ ಸರಿ ಇಲ್ವಾ? ನಾನು ಕೂಡ ಒಬ್ಬ ಏರ್ಟೆಲ್ ಯೂಸರ್. ಏರ್ಟೆಲ್ ಯೂಸರ್ ಸಮಸ್ಯೆ ಏನಂತ ನನಗೂ ಗೊತ್ತು. ಈ 4ನೇ ವೋಟ್ ಸಿಕ್ತು. ಏರ್ಟೆಲ್ ಯೂಸರ್ಸ್ಗೋಸ್ಕರ ಕ್ಲಾಕ್ ಟವರ್ ತೆಗ್ಸಿ ಅಲ್ಲೊಂದು ಏರ್ಟೆಲ್ ಟವರ್ ಹಾಕ್ಸ್ತೀನಿ. ಇನ್ಮೇಲೆ ನಿಮ್ಗೆ ಯಾವತ್ತೂ ನೆಟ್ವರ್ಕ್ ಪ್ರಾಬ್ಲಮ್ ಬರಲ್ಲ. ಆದ್ರೆ ಅಲ್ಲಿವರೆಗೂ ನಿಮಗ್ ದಾರಿ ಹೋಗುವಾಗ ಯಾರಾದ್ರೂ ಏರ್ಟೆಲ್ ಯೂಸರ್ ಸಿಕ್ಕಿದ್ರೆ ದಯವಿಟ್ಟು ಅವ್ರಿಗೆ ಹಾಟ್ಸ್ಪಾಟ್ ಆನ್ ಮಾಡಿ. ಯಾಕಂದ್ರೆ ಆ ಬಡಪಾಯಿಗೆ ನಿಮ್ ಸಹಾಯ ತುಂಬಾನೇ ಅವಶ್ಯಕತೆ ಇದೆ. 5 ವೋಟ್ ಲೀಡಿಂಗ್ ಇನ್ನ ಜಿಪ್ ಲೈನ್ ಅಲ್ಲಿ ಗೆದ್ದಿದ್ದೀವಿ. ವಾ ಮೋದಿಜಿ ವಾ. ಮತ್ತೆ ಕೊನೆಯದಾಗಿ ಫ್ರೀ ಫೈರ್ ಅಲ್ಲಿ ಕೂಡ ರಾಮ ಮಂದಿರ ಕಟ್ಟಿಸ್ತೀವಿ. ಅದಕ್ಕೋಸ್ಕರ ಆದ್ರೂ ಈ ಸಲ ನಿಮ್ ವೋಟ್ ನಮ್ ಪಕ್ಷಕ್ಕೆ ಬೀಳಿ. ಜೈ ಶ್ರೀರಾಮ್. ಮಗ ನಾನು ಅಂದ್ಕೊಂಡಿರ್ಲಿಲ್ಲ ನಾನು ಫ್ರೀ ಫೈರ್ ಆಡ್ತೀನಿ ಅಂತ. ಒಂದೇ 2 ಮ್ಯಾಚ್ ಆಡದೆ, ವಿಡಿಯೋ ಹಾಕದೆ. ನಾನೊಬ್ಬ ಯೂಟ್ಯೂಬರ್. ನಾನು ಜನ ಏನ್ ಹೇಳ್ತಾರೆ ಅಂತ ಕೇಳಲಿಲ್ಲ, ನನ್ಗ ಅನ್ಸಿದ್ ಮಾಡ್ದೆ. ಜೀವನದಲ್ಲಿ ಯಾರನ್ನು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಮಗ. ಬ್ಲೂ ವಾಲ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡ ಒಳಗಿಂದ ನೀನ್ ವಾಲ್ ಹೊಡಿದ್ರೆ ನೀನ್ ಎನಿಮಿ ಹೊಡಿತೀಯ, ಹೊರಗಡೆಯಿಂದ ವಾಲ್ ಹೊಡಿದ್ರೆ ಎನಿಮಿ ನೀನ್ ಹೊಡಿತಾರೆ. आपको अंदर से लगना चाहिए कि भूया करना है. ಒಂದ್ಸಲ ಸಮುದ್ರದಲ್ಲಿ ಒಂದು ಮೀನು ಅದ್ರ ಅಮ್ಮನ್ ಕೇಳ್ದಂತೆ, ಮಮ್ಮಿ ಫಿಶ್ ಯಾಕೆ ನನ್ ಟೀಮ್ಮೇಟ್ ಯಾವಾಗ್ಲೂ ನನ್ ಕಿಲ್ ಎತ್ಕೊಳ್ತಾನೆ ಅಂತ. ಅದಕ್ಕೆ ಆ ಮಮ್ಮಿ ಫಿಶ್ ಏನ್ ಹೇಳ್ತು ಗೊತ್ತಾ? ನಿನ್ ಟೀಮ್ಮೇಟ್ ಸೆಲ್ಫಿಶ್ ಅಂತಂತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ನೋಡು ಮಗ, ಇಷ್ಟೇ ಜೀವನ. ಬೇರೆಯವರೆಲ್ಲ ನೋಟ್ ಹಾಕಿ ಓಟ್ ಹಾಕ್ಸ್ಕೋತಾರೆ, ನಾನ್ ತಲೆಗೆ ಹಾಕಿ ಓಟ್ ಹಾಕ್ಸ್ಕೋತೀನಿ. ಜೈ ಹಿಂದ್. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. ರಾಹುಲ ಇಲ್ಲಿ ಬಂದು ಅಲ್ಲಾಡ್ಸಪ್ಪ. हेलो कैसे हो आप? ಅವ್ರು ಕೇಳ್ತಾವ್ರೆ ಏನ್ ಈ ಸಲ ಕಪ್ ನಮ್ದೇನಾ ಅಂತ. मुझे फ्री फायर खेलना बहुत अच्छा लगता था पहले. ये लो सामने 2 बंदे और दोनों को मैं ले लिया. अरे पप्पू के सामने कोई बोल सकता है क्या? ಅವ್ರು ಹೇಳ್ತಾವ್ರೆ ನಾನು ಕೂಡ ಅಪ್ಪು ಅಭಿಮಾನಿ ಅಂತ. ಅಪ್ಪು ಅವ್ರ ಎಲ್ಲಾ ಫಿಲಮು ಫ್ರೀ ಆಗಿ ನೋಡಿದೀನಿ, ಎಲ್ಲಾ ಫಿಲಮು ಫೈರ್ ಇದ್ದಂಗಿತ್ತು ಅಂತ.
मैंने बरूना वेब में खेला, उधर पुराना पीक नहीं है। चलो इसको हेडशॉट पड़ गया और वो भाग गया। इस बार इलेक्शन में हमारा बुया हुआ तो हम पुराना पीक वापस लाएंगे। मैं बोल रहा था इस बार इलेक्शन में हमारा बुया हुआ तो पुराना पीक वापस लाएंगे। ಅವ್ರು ಹೇಳ್ತಾ ಇದ್ದಾರೆ ಪೀಕಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಮೀನ್ ಹಿಡಿಯಕ್ ಹೋಗಿದ್ರಂತೆ, ಅಲ್ಲಿ ಮೀನ್ ತಿಂದಾಗ ಅಷ್ಟೊಂದು ಟೇಸ್ಟ್ ಸಿಕ್ಕಿಲ್ಲಂತೆ, ಅದಕ್ಕೆ ಈ ಸಲ ಎಲೆಕ್ಷನ್ ಅಲ್ಲಿ ಗೆದ್ರೆ ಮೀನ್ ಬದಲು ಜನಗಳ ಪ್ರಾಣ ತಿಂತಾರೆ. ಅಬ್ಬಬ್ಬಬ್ಬ ಬರ್ತಾ ಇದ್ದಂಗೆ ಲಾಟ್ರಿ ನೋಡ್ರಿ, ಬಂದ ತಕ್ಷಣ ಓಟು. ನನಗೆ ಈ ಮಾನ್ಯ ಮುಖ್ಯಮಂತ್ರಿಗಳಿಗೆಲ್ಲ ಈ ಫೋನ್ ಎಲ್ಲ ಆಪರೇಟ್ ಮಾಡಕ್ ಬರಲ್ಲ, ಆದ್ರೆ ಕಾಂಪಿಟೇಷನ್ ಅಂತ ಬಂದಾಗ ನೋಡಿ ಈ ಗೇಮ್ ಎಲ್ಲ ಒಂಥರ ಎಲೆಕ್ಷನ್ ಇದ್ದಂಗೆ. ನಿಂತ್ಕೋಡ ಸೂರ್ಯ ದೇವ್ರಿಂಗ್ ಒಳ್ಳೇದ್ ಮಾಡ್ದಾನ, ಅಲ್ಲಿ ನೋಡು ಹೋಗೇ ಬಿಟ್ಟ. ಅವನು ಅದ್ರೋಗ್ಲಿ, ನೀವು ಬರ್ರಿ ನಮ್ ಪಕ್ಷಕ್ಕೆ ಓಟ್ ಹಾಕ್ರಿ. ಈ ಸಲ ನಾವು ಗೆದ್ರೆ ಹೆಣ್ಮಕ್ಳಿಗೆಲ್ಲ ತಿಂಗಳು 2,000 ಡೈಮಂಡ್ ಅಕೌಂಟ್ ಬೀಳುತ್ತೆ. ಮತ್ತೆ ಎಲ್ಲಾರ್ಗೂ ಗನ್ ಸ್ಕಿನ್ ಫ್ರೀ, ಹಳೆ ಬಂಡಲ್ಸ್ ಎಲ್ಲ ಫ್ರೀ, ರ್ಯಾಂಕ್ ಮೈನಸ್ ಉಚಿತ, ಎಲ್ಲಾರು ಗ್ರ್ಯಾಂಡ್ ಮಾಸ್ಟರ್ ಖಚಿತ. ಅದಕ್ಕೆ ಈ ಸಲ ಎಲ್ಲಾರು ಓಟು ನಮ್ ಪಕ್ಷಕ್ಕೆ ಬೀಳ್ಬೇಕು. ಇಲ್ಲಿದ್ಯಾ ಸೂರ್ಯ, ತೂ ನಿನ್ ಜನ್ಮಕ್ಕೆ ಹೋಗೋ. ತಗೊಳ್ಳಿ ನೋಟು, ಎಲ್ರು ಹಾಕಿ ನಮ್ಗೆ ಓಟು. ಮತ್ತೆ ಈ ವಿಡಿಯೋನಲ್ಲಿ ಯಾರ ಕಮೆಂಟ್ಗೆ 0 ಲೈಕ್ ಬರುತ್ತೋ ಅವ್ರಿಗೆ 1 ಬಿಟ್ಕಾಯಿನ್, 1 ಪ್ಲೇಟ್ ಬೆಳ್ಳುಳ್ಳಿ ಕಬಾಬ್. ಮತ್ತೆ ನೆಕ್ಸ್ಟ್ ಎಮ್ಎಲ್ಎ ಎಲೆಕ್ಷನ್ಗೆ ನಮ್ ಪಕ್ಷದಲ್ಲಿ 1 ಟಿಕೆಟ್ ಕೊಡ್ತೀವಿ. 0 ಲೈಕ್ಸ್ ಬಂದಿರೋ ಕಮೆಂಟ್ಗೆ. ಎಲ್ಲಾ ಕಮೆಂಟ್ಗೂ ಲೈಕ್ ಬೀಳ್ಬೇಕು, 1 ಕಮೆಂಟ್ ಮಿಸ್ ಆಗ್ಬಾರ್ದು, ಓಕೆನಾ? ತಗೋ ನೋಟು, ಹಾಕು ಓಟು. ಈ ತರ ನೋಟ್ಗೋಸ್ಕರ ನಿಮ್ ಓಟ್ನ ಮಾರ್ಕೊಳ್ಬೇಡಿ, ಅದು ನಿಮ್ಮ ಅಧಿಕಾರ. ಯೋಚನೆ ಮಾಡಿ ಒಳ್ಳೆ ಲೀಡರ್ನ ಆಯ್ಕೆ ಮಾಡಿ.